ज्योति जनार्दन दीपं हरतु पापानि संध्यादीपं नमोस्तुते। ವೇದಿಕೆಯಲ್ಲಿ ಜೊತೆಯಾಗಿ ದೀಪ ಬೆಳಗಿಸಿದಂತಹ ಎಲ್ಲ ಪ್ರೀತಿಯ ಗಣ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು. ನಾನು ಈಗಾಗಲೇ ನಮ್ಮ ಅರುಣ್ ಇದರ ಟ್ರೈಲರ್ನ ಹಾಡುಗಳನ್ನ ನನಗೆ ತೋರಿಸಿರೋದ್ರಿಂದ ಮೊದಲೇ ಮಾತಾಡಿದ್ರು ಏನು ತಪ್ಪಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಎಲ್ಲ ಪ್ರೀತಿಯ ಚಲನಚಿತ್ರ ಅಭಿಮಾನಿಗಳೇ, ಇವತ್ತು ನಮ್ಮ ಅರುಣ್ ಮಾನವ್ ನಿರ್ದೇಶನ ಮಾಡಿರುವ ಸಿನಿಮಾ ಜಾಸ್ತಿ ಪ್ರೀತಿ ಅದು ಬಿಡುಗಡೆ ಆಗ್ತಾ ಇರೋದು ಅದರ ಟ್ರೈಲರ್ ಮತ್ತು ಹಾಡುಗಳು ಬಿಡುಗಡೆ ಆಗ್ತಾ ಇರೋದು ಬಹಳ ಸಂತೋಷದ ಸಂಗತಿ. ನಮ್ಮ ಶಿವರಾಮ್ ಅವರು ಅದಕ್ಕೆ ಸಂಪೂರ್ಣವಾಗಿ ಬಂಡವಾಳವನ್ನು ಹಾಕಿ ಈ ಸಿನಿಮಾ ಇಷ್ಟು ಯಶಸ್ವಿಯಾಗಿ ಆಗೋದಕ್ಕೆ ಅವರು ಕೂಡ ಕಾರಣ ಆಗಿದ್ದಾರೆ. ಅಷ್ಟೇ ಅಲ್ಲ, ಈ ಚಿತ್ರತಂಡದ ಎಲ್ಲ ಕಲಾವಿದರು ಮತ್ತು ತಂತ್ರಜ್ಞರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ಪ್ರೀತಿ ಅನ್ನೋದು ಇದೆಯಲ್ಲ, ಇದು ಜಾಸ್ತಿ ಪ್ರೀತಿ. ಪ್ರೀತಿ ಒಳಗೆ ಜಾಸ್ತಿ ಏನು ಕಡಿಮೆ ಏನು ಅಂತ ಹೇಳೋಕ್ಕಾಗಲ್ಲ. ಜಗತ್ತಿನಲ್ಲಿ ಒಬ್ಬ ಶ್ರೇಷ್ಠ ಕವಿ ಜಾನ್ ಕೀಟ್ಸ್ ಅಂತ ನೀವು ಕೇಳಿರ್ಬೋದು. ಅವನು ಪ್ರೀತಿಯನ್ನು ತತ್ವ ಅಂತ ಕರೀತಾನೆ, ಲವ್ ಫಿಲಾಸಫಿ ಅಂತಲೇ ಅವನ ಪದ್ಯವನ್ನು ಇಂಗ್ಲೀಷ್ನಲ್ಲಿ ಬರೆದಿದ್ದಾನೆ. ಅಂದರೆ ಪ್ರೀತಿ ಅನ್ನೋದು ಒಂದು ತತ್ವ, ಪ್ರೀತಿ ಅನ್ನೋದು ಒಂದು ಪರಸ್ಪರ ಎಲ್ಲರನ್ನೂ ಒಳಗೊಂಡದ್ದು. ಅದು ಕೇವಲ ಮನುಷ್ಯರಲ್ಲಿ ಮಾತ್ರ ಇದೆ ಅಂತ ಏನಿಲ್ಲ, ಅದು ಎಲ್ಲ ಚರಾಚರಗಳಲ್ಲೂ ಕೂಡ ಆ ಪ್ರೀತಿ ಅನ್ನೋ ಒಂದು ತಾತ್ವಿಕತೆ ಇದೆ ಅನ್ನೋದನ್ನ ಕೀಟ್ಸ್ ಭಾಳ ಚೆನ್ನಾಗಿ ಸುಮಾರು 150 ವರ್ಷಗಳ ಹಿಂದೆನೇ ಹೇಳಿದ್ದಾನೆ. ನೋಡಿ, ಈ ನಮ್ಮ ಕನ್ನಡ ಸಿನಿಮಾಗಳಿದಾವಲ್ಲ, ಈ ಸಿನಿಮಾಗಳು ಮೂಕಿ ಚಿತ್ರಗಳಿಂದಲೇ ಹಿಡಿದು ನಮ್ಮ ಮೂರ್ತಿಯವರು ಇಲ್ಲೆಲ್ಲೋ ಈ ಪ್ರಾಜೆಕ್ಟ್ ಮಾಡೋವಂಥ ಇದರಲ್ಲಿ ಕ್ಯಾಬಿನಲ್ಲಿ ಇದ್ದಾರೆ. ಅವರು ಸುಮಾರು 50-60 ದಶಕಗಳಿಂದಲೂ ಕೂಡ ಎಲ್ಲ ರೀತಿಯ ಪ್ರೊಜೆಕ್ಟರ್ಗಳನ್ನು ಬಳಸಿ ಅಭ್ಯಾಸ ಇರುವಂಥವ್ರು. ಅವ್ರ ಬಾಯಲ್ಲಿ ನೀವು ಸುಮ್ಮನೆ ಸಿನಿಮಾದ ಪ್ರೊಜೆಕ್ಷನ್ ಚರಿತ್ರೆಯನ್ನು ಕೇಳಬೇಕು, ಅದೆಷ್ಟು ಚೆನ್ನಾಗಿದೆ ಅಂತೇಳಿ ತಿಳ್ಕೊಳ್ಳೋಕೆ ನಮಗೆ ಸಾಧ್ಯ ಆಗುತ್ತೆ. ಕನ್ನಡದ ಸಿನಿಮಾಗಳು ಭಾಳ ಬೇರೆ ಬೇರೆ ರೀತಿಯಲ್ಲಿ ಬೆಳೆದು ಇವತ್ತಂತೂ ಒಂದು ಅತ್ಯಂತ ತಾರ್ಕಿಕ ಎತ್ತರಕ್ಕೆ ಬೆಳೆದಿರುವಂಥದ್ದನ್ನು ನಾವು ಗಮನಿಸೋಕ್ಕೆ ಸಾಧ್ಯ. ಇವತ್ತಿನ ಅನೇಕ ಸಿನಿಮಾಗಳು ಜಗತ್ತಿನ ಸಿನಿಮಾಗಳ ಎದುರುಗಡೆ ಸವಾಲು ಒಡ್ಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ಅದೇ ಸಾಲಿಗೆ ಈ ಜಾಸ್ತಿ ಪ್ರೀತಿಯು ಕೂಡ ಸೇರುತ್ತೆ ಎನ್ನುವ ಭರವಸೆ ಮತ್ತು ನಿಮ್ಮನ್ನೆಲ್ಲ ನೋಡಿದಾಗ ನನಗೆ ಮೂಡಿದೆ. ಹಾಗಾಗಬೇಕು, ಯಾಕೆಂದರೆ ಸಿನಿಮಾ ಅನ್ನೋದು ಒಂದು ಉದ್ಯಮವಾಗಿದೆ. ಈಗ ಸಿನಿಮಾ ಅನ್ನೋದು ಕೂಡ ಬಂಡವಾಳ ಹಾಕಿ ಬಂಡವಾಳ ತೆಗಿಬೇಕಾಗಿರುವಂಥ ಒಂದು ಉದ್ಯಮ ಆಗಿದೆ. ನೂರಾರು ಜನರ ಪ್ರತಿಭೆ ಮತ್ತು ಪರಿಶ್ರಮವನ್ನು ಅದು ಒಳಗೊಂಡಿದೆ. ಹಾಗಾಗಿ ಹಾಕಿದ್ದ ಹಣ ಬರಲೇಬೇಕಾಗುತ್ತೆ. ಮತ್ತು ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಅರುಣ್ ಅಂತ ಗೆಳೆಯರಿಗೆ ಸಾಧ್ಯ ಆಗಬೇಕು. ನೋಡಿ, ಅವರು ಎಷ್ಟು ಚೆನ್ನಾಗಿ ಅರುಣ್ ಮಾನವ ಅಂತ ಹೆಸರಿಟ್ಕೊಂಡಿದ್ದಾರೆ. ಏನಿದು ಮಾನವ ಅನ್ನೋದು ಏನು ಗೊತ್ತಾ? ಮನುಷ್ಯ ಜಾತಿ ತಾನೊಂದೇ ವಲಂ ಅಂತೇಳಿ ಪಂಪ ಹೇಳ್ತಾನಲ್ಲ, ಇಡೀ ಮನುಷ್ಯರೆಲ್ಲ ಒಂದೇ. ಅಂದರೆ ಒಂದು ಹ್ಯುಮ್ಯಾನಿಟಿಯನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಲುವಾಗಿ ಅರುಣ್ ತನ್ನ ಹೆಸರು ಜೊತೆಗೆ ಮಾನವ ಅನ್ನುವ ಹೆಸರನ್ನು ಸೇರಿಸ್ಕೊಂಡಿರೋದು ಇದೆಯಲ್ಲ, ಬಹಳ ಸಂತೋಷ ಆಗುತ್ತೆ. ಇಂಥ ಯುವಕರಿಗೆ ಭವಿಷ್ಯ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಇವ್ರು ಯಾರೂ ಹೇಳಿಲ್ಲ, ಆದರೆ ನಾನೇ ಹೇಳ್ಬಿಡ್ತೀನಿ. ನಾನು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷನಾಗಿ ನೇಮಕ ಆಗಿದ್ದೀನಿ. ಈ ನೀತಿ ಸಂಹಿತೆ ಕಳೆದ ಮೇಲೆ ಅಧಿಕಾರ ತಗೊಳ್ತೀನಿ. ನನಗೆ ಯಾವಾಗಲೂ ಒಂದು ಅನ್ನಿಸ್ತಾ ಇರ್ತದೆ, ನಾನು ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ, ಕನ್ನಡ ಸಿನಿಮಾ ಜಗತ್ತಿಗೂ ಸಾಹಿತ್ಯ ಜಗತ್ತಿಗೂ ಸಂಬಂಧ ಇಲ್ಲವೇನೋ ಅನ್ನೋ ಅಂತರ ಇದೆ. ಹಿಂದೆ ಇತ್ತು. ಹಿಂದೆ ಕಾದಂಬರಿಗಳನ್ನು ಆಧರಿಸಿ ಪುಟ್ಟಣ್ಣ ಕಣಗಾಲ್ ಇರ್ಬೋದು, ಸಿದ್ಧಲಿಂಗಯ್ಯನವರು ಇರ್ಬೋದು, ಇವರೆಲ್ಲರೂ ಕೂಡ ನಾಗ್ತಿಹಳ್ಳಿ ಚಂದ್ರಶೇಖರ್ ಇರ್ಬೋದು, ಇವರೆಲ್ಲರೂ ಸಿನಿಮಾಗಳನ್ನು ಮಾಡ್ತಾ ಇದ್ರು. ಕಾದಂಬರಿಗಳನ್ನು ಆಧರಿಸಿ ಮಾಡೋದು ಅಷ್ಟೇ ಅಲ್ಲ, ಕನ್ನಡ ಸಾಹಿತ್ಯ ಪರಂಪರೆ ಇದೆಯಲ್ಲ, ಆ ಪರಂಪರೆಯನ್ನು ಒಬ್ಬ ಸ್ಕ್ರಿಪ್ಟ್ ರೈಟರೋ ಒಬ್ಬ ಚಲನಚಿತ್ರ ನಿರ್ದೇಶಕನೋ ಅರ್ಥ ಮಾಡಿಕೊಂಡಾಗ ಅವನಿಗೆ ಇನ್ನಷ್ಟು ಶಕ್ತಿ ಬರುತ್ತೆ. ಇದಕ್ಕೊಂದು ಉದಾಹರಣೆ ಹೇಳಬೇಕು ಅಂದರೆ ನಿಮಗೆ ನಮ್ಮ ತಮಿಳು ಸಿನಿಮಾಗಳ ಸ್ಕ್ರಿಪ್ಟು ಹಾಡುಗಳೆಲ್ಲ ಬರೆಯೋರು ಯಾರು ಅಂದರೆ ಅಲ್ಲಿನ ಪ್ರಸಿದ್ಧ ಕವಿಗಳು, ಅಲ್ಲಿನ ಪ್ರಸಿದ್ಧವಾಗಿರುವಂಥ ಕವಿಗಳು. ಆಮೇಲೆ ಮಲಯಾಳಿ ಸಿನಿಮಾಗಳನ್ನು ಕಳಿಸಿ ಇದು ವಾಸುದೇವ್ ನಾಯರ್, MT ವಾಸುದೇವ್ ನಾಯರ್ ಅವರಂತಹ
ಒಬ್ಬ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಮಲಯಾಳಿ ಲೇಖಕ ಸ್ಕ್ರಿಪ್ಟ್ಗಳನ್ನು ಮಾಡೋರು, ಸಿನಿಮಾ ಡೈರೆಕ್ಟ್ ಮಾಡೋರು. ನಮ್ಮಲ್ಲೂ ಕನ್ನಡ ಲೇಖಕರು ಮಾಡಿದ್ದಾರೆ. ಕಂಬಾರರು ಮಾಡಿದ್ರು, ಕಾರ್ನಾಡರು ಮಾಡಿದ್ರು, ಲಂಕೇಶ್ ಮಾಡಿದ್ರು. ಇವರೆಲ್ಲರೂ ಕನ್ನಡದ ಲೇಖಕರು ಸಿನಿಮಾಗಳು ಮಾಡಿದ್ರು. ಆದರೆ ಅವರೂ ಕೂಡ ಸಿನಿಮಾದ ಜನರ ಜೊತೆಗೆ ತಮ್ಮನ್ನು ಜೋಡಿಸ್ಕೊಳ್ಳದೆ ಹೋಗಿದ್ದು ಈ ಅಂತರ ಜಾಸ್ತಿ ಆಗೋದಕ್ಕೆ ಕಾರಣ ಆಗಿರ್ಬೋದು. ಅದಕ್ಕೆ ನಾನೀಗ ಒಂದು ಯೋಚನೆ ಮಾಡ್ತೀನಿ, ಇನ್ನೂ ಕಾರ್ಯಸಾಧುವೋ ಏನೋ ಗೊತ್ತಿಲ್ಲ ನನಗೆ. ನನ್ನ ಪ್ರಕಾರ ಕನ್ನಡದ ಮೊಟ್ಟ ಮೊದಲ ಸಿನಿಮಾ ನಿರ್ದೇಶಕ ಯಾರು ಅಂದರೆ, ನಾನು ಹೇಳೋದು 500 ವರ್ಷದ ಹಿಂದೆ ಕನ್ನಡದ ಮಹತ್ವದ ಕವಿ ಕುಮಾರವ್ಯಾಸ. ಗೊತ್ತೇನಮ್ಮ? ಕುಮಾರವ್ಯಾಸ ಮಹಾಕವಿ, ಕನ್ನಡದ ಮೊಟ್ಟ ಮೊದಲ ಸ್ಕ್ರಿಪ್ಟ್ ರೈಟರ್. ಅವನ ಕೈಲಿ ಏನಾದರೂ ಕ್ಯಾಮ್ರಾ ಇದ್ದಿದ್ರೆ ಯಾವ ಬಾಹುಬಲಿ ಸಿನಿಮಾ ಕೂಡ ಅದ್ರ ಎದುರುಗಡೆ ಬಹಳ ದೊಡ್ಡದು ಅಂತ ಅನಿಸ್ತಿರ್ಲಿಲ್ಲ. ನಿಮ್ಗೆ ಸುಮ್ಮನೆ ಅವನ ಪದ್ಯದ್ದು ಒಂದೇ ಒಂದು ಸಾಲು ಹೇಳ್ತೀನಿ, 3 ಶಬ್ದ 4 ಶಬ್ದ ಇರೋದು ಗೊತ್ತಾಗತ್ತೆ ನೋಡಿ. ಬಾಹುಬಲಿ ಸಿನಿಮಾದಲ್ಲಿ ಈ ಸೈನಿಕರು ಎಲ್ಲ ಕಡೆಯಿಂದ ಬರೋದನ್ನ ತೋರಿಸ್ತಾರೆ. ಅದನ್ನು ಕುಮಾರವ್ಯಾಸ ಬರೀತಾನೆ, ಸೇನೆ ಬಂದುದು ಧರಣಿಯ ಗಲದಲ್ಲಿ. ನೋಡಿ, ಸೇನೆ ಬಂದುದು ಧರಣಿಯ ಗಲದಲ್ಲಿ. ಎಷ್ಟು ಜನ ಸೈನಿಕರು ಬಂದಿದ್ದಾರೆ ಅಂದರೆ ಲೆಕ್ಕ ಹೇಳ್ತಾ ಇಲ್ಲ. ಸೈನಿಕರು ಎಷ್ಟು ಜನ ಬಂದಿದ್ದಾರೆ, ಭೂಮಿ ಯಾವ್ಯಾವ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲಗಳಿಂದ ಸೈನಿಕರು ಬರ್ತಾ ಇದ್ದಾರೆ, ಅಷ್ಟು ದೊಡ್ಡ ಸೈನ್ಯ ಬರ್ತಾ ಇದೆ ಅನ್ನೋಂಥದ್ದನ್ನ ಆ ರೂಪಕದಲ್ಲಿ ಹೇಳೋದಿದೆಯಲ್ಲ. ರೂಪಕ ಅಂದರೆ ಸಿನಿಮಾ ಅಂತಾನೆ. ರೂಪಕ ಅಂದರೆ ಶಬ್ದದಲ್ಲಿ ಬರೆಯುವ ಚಿತ್ರ. ಅವನ್ನ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಕರೀತಾರೆ. ಶಬ್ದಗಳಲ್ಲಿ ಬರೆಯುವ ಚಿತ್ರವೇ ರೂಪಕ ಅಂತೇಳಿ. ಹಾಗಾಗಿ ಕುಮಾರವ್ಯಾಸ ನನ್ನ ಪ್ರಕಾರ, ಬೇರೆಯವರು ಯಾರು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ನನ್ನ ಪ್ರಕಾರ ಕನ್ನಡದ ಮೊಟ್ಟ ಮೊದಲ ಸ್ಕ್ರಿಪ್ಟ್ ರೈಟರ್ ಮತ್ತು ನಿರ್ದೇಶಕ. ಅವನ ಹೆಸರಲ್ಲಿ ಸಾಹಿತ್ಯ ಅಕಾಡೆಮಿಯಿಂದ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಸಾಹಿತ್ಯ ಪರಿಷತ್ತಾಗಲಿ, ಸಾಹಿತ್ಯ ಅಕಾಡೆಮಿಗಳಾಗಲಿ, ಸಾಹಿತ್ಯಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳಾಗಲಿ ಸಿನಿಮಾದವ್ರನ್ನೂ ಹತ್ರ ಬಿಟ್ಕೊಂಡಿಲ್ಲ. ನೀವು ಗಮನಿಸಿರ್ಬೋದು ಇದನ್ನು. ಸಾಹಿತ್ಯ ಪರಿಷತ್ತವ್ರು ಬಿಟ್ಕೊಳ್ತಾರೆ. ಹೇಗೆ ಅಂತಂದರೆ, ಸಮ್ಮೇಳನಗಳಲ್ಲಿ ಅವ್ರಿಗೊಂದು ಸನ್ಮಾನ ಮಾಡಿಬಿಟ್ಟು ಕಳಿಸ್ಬಿಡೋದು ಅಷ್ಟೇ. ಅವ್ರದ್ದು ನಿಮ್ದೇನಪ್ಪ ಅಭಿಪ್ರಾಯ, ನಿಮಗೂ ಸಾಹಿತ್ಯಕ್ಕೂ ಏನು ಸಂಬಂಧ, ಇದೆಲ್ಲ ಏನು ಕೇಳೋದೇ ಇಲ್ಲ. ಹಾಗಾಗಿ ಕುಮಾರವ್ಯಾಸನ ಹೆಸರಲ್ಲಿ ಒಬ್ಬ ಬೆಸ್ಟ್ ಸ್ಕ್ರಿಪ್ಟ್ ರೈಟರ್ಗೆ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು, ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಡೋಕ್ಕೆ ಸಾಧ್ಯವಾ ಅಂತ ನಾನು ಯೋಚನೆ ಮಾಡ್ತೆ. ಇನ್ನೂ ನಿಮಗೆ ಗ್ಯಾರಂಟಿ ಕೊಡೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ನನ್ನ ಸದಸ್ಯರ ಜೊತೆಯಲ್ಲಿ ನಾನು ಚರ್ಚೆ ಮಾಡಿ ತೀರ್ಮಾನವನ್ನು ತಗೋಬೇಕಾಗತ್ತೆ. ಹಾಗಾಗಿ ಆ ಥರದ್ದು ಒಂದು ಸಂಬಂಧವನ್ನು ನಾವು ಪರಸ್ಪರ ಏರ್ಪಾಟ್ ಮಾಡಿಕೊಂಡಾಗ ಮಾತ್ರ ಕನ್ನಡದ ಶಕ್ತಿ ಬರುತ್ತೆ, ಕನ್ನಡ ಸಿನಿಮಾಗಳ ಶಕ್ತಿ ಬರುತ್ತೆ, ಕನ್ನಡ ಸಾಹಿತ್ಯಕ್ಕೂ ಶಕ್ತಿ ಬರುತ್ತೆ. ಇವೆಲ್ಲ ಪರಸ್ಪರ ಸಂಬಂಧ ಇರೋವು, ಇವೆಲ್ಲ ಪರಸ್ಪರ ಪ್ರೀತಿ ಇರೋವು. ಈ ಪ್ರೀತಿಯ ಬಾಂಧವ್ಯ ಅನ್ನೋದಿದೆಯಲ್ಲ, ಅದು ಬಹಳ ದೊಡ್ಡದು. ಆ ಬಾಂಧವ್ಯ ಹೇಗಿತ್ತು ಅನ್ನೋಂಥದ್ದನ್ನ ಈ ಸಿನಿಮಾದಲ್ಲಿ ನೀವು ನೋಡೋಕ್ಕೆ ಸಾಧ್ಯ ಇದೆ. ಮುಂದೆ ಮಾತಾಡೋರು ಸಿನಿಮಾದ ಅನೇಕ ವಿವರಗಳನ್ನು, ಅದರ ಹಾಡುಗಳ ಬಗ್ಗೆ, ಸಂಗೀತದ ಬಗ್ಗೆ, ಅದರ ತಾಂತ್ರಿಕತೆಯ ಬಗ್ಗೆ ಬಹಳ ಸ್ಪಷ್ಟವಾಗಿ ನಿಮಗೆ ಚಿತ್ರಣವನ್ನು ಕೊಡುವಂಥವ್ರು ಇದ್ದಾರೆ. ನಾನು ಬೇಗ ಹೋಗ್ಬೇಕಾಗಿರೋದ್ರಿಂದ ಟೀಸರ್ನ ಈ ಮೂಲಕ ಉದ್ಘಾಟನೆಯನ್ನು ಮಾಡಿ ಒಂದು ಟೀಸರ್ನ ನೋಡಿಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಈ ಚಿತ್ರತಂಡಕ್ಕೆ, ಮುಖ್ಯವಾಗಿ ಚಿತ್ರದ ನಮ್ಮ ರಮಾನಂದ ಹೇಳ್ತಾ ಇದ್ರು, ಧರ್ಮ ಕೀರ್ತಿರಾಜ್ ಅವರ ಪುತ್ರ ಅಂತ ಹೇಳಿ. ಬಹಳ ಸಂತೋಷ ಆಯಿತು. ನಿಮ್ಮಂಥ ಹುಡುಗರು ಬೆಳಿಬೇಕು ಕನ್ನಡದಲ್ಲಿ. ಅನೇಕ ಜನ ಕಲಾವಿದರು ಇಲ್ಲಿದ್ದಾರೆ. ಈ ಎಲ್ಲ ತರುಣರಿಗೆ, ತರುಣಿಯರಿಗೆ ನಾನು ಶುಭವನ್ನು ಹಾರೈಸಿ, ಈ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ, ಸಿನಿಮಾ ಯಶಸ್ಸು ಗಳಿಸಲಿ ಅಂತ ಮನಃಪೂರ್ವಕವಾಗಿ ಹಾರೈಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು. ತುಂಬ ಖ್ಯಾತ ಸಾಹಿತಿಗಳು, ಕವಿಗಳು, ಚಿಂತಕರು, ವಿಮರ್ಶಕರಾಗಿರುವಂತಹ ಶ್ರೀ LN ಮುಕುಂದರಾಜ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಜಾಸ್ತಿ ಪ್ರೀತಿ ಚಿತ್ರತಂಡದ ಕಡೆಯಿಂದ. ಥ್ಯಾಂಕ್ ಯು ಸರ್, ತುಂಬ ತುಂಬ ಧನ್ಯವಾದ. ಸಿನಿಮಾ ಸ್ಟೈಲಲ್ಲಿ ಹೇಳಬೇಕು ಅಂದರೆ ಜಾಸ್ತಿ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀವಿ ಅಲ್ವಾ? ಓಕೆ, ಆಗ್ಲೇ ಹೇಳಿದ ಹಾಗೆ ಒಂದು ಪ್ರೀತಿಯ ಸಿನಿಮಾ, ಒಂದು ಲವ್ ಸ್ಟೋರಿ ಇದೆ ಅಂದಮೇಲೆ ಅದರಲ್ಲಿ ಒಂದಷ್ಟು ಬ್ಯೂಟಿಫುಲ್ ಹಾಡುಗಳು ಇರಲೇಬೇಕು, ಅದು ಮ್ಯಾಂಡೇಟ್ರಿ. ಈ ಸಿನಿಮಾದಲ್ಲೂ ಅಷ್ಟೇ ಒಳ್ಳೊಳ್ಳೆ 5 ಹಾಡುಗಳಿದೆ. ಆ ಹಾಡುಗಳು ಹೇಗಿದೆ ಅಂದರೆ, ನಮ್ಮ ವೇದಿಕೆಯ ಮೇಲೆ ಆಡಿಯೋ ಲಾಂಚ್ ಆಗಬೇಕು, ಆಗ ಆ ಹಾಡಿನ ಝಲಕನ. ಇದೀಗ ಅಶ್ವಥ್ ಬೆಳಗೆರೆ ಸರ್ ಅವರು ಜಾಸ್ತಿ ಪ್ರೀತಿ ಚಿತ್ರದ
ಆಡಿಯೋ ಲಾಂಚ್ ನೆರವೇರಿಸ್ಕೊಡ್ಲಿದ್ದಾರೆ ವೇದಿಕೆಯಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದಿ ಬೆಸ್ಟ್ ಜಾಸ್ತಿ ಪ್ರೀತಿ ಚಿತ್ರತಂಡಕ್ಕೆ. ನಮಸ್ತೆ. ನನಗೆ ಹೆಚ್ಚು ಮಾತಾಡೋಕ್ಕೆ ಬರಲ್ಲ, ಯಾವತ್ತೂ ಸ್ಟೇಜ್ ಮೇಲೆ ಹತ್ತಲೇ ಇಲ್ಲ. ಏಕೆ ಅಂದರೆ ಆ ಥರ ನಾನು ಹೋಗಲಿಲ್ಲ. ನಮ್ಮ ಹಳ್ಳಿನಲ್ಲಿ, ನಮ್ಮ ಸಿಟಿನಲ್ಲಿ ಒಂದು ಬಿಸ್ನೆಸ್ ಮಾಡಿಕೊಂಡು ಒಂದು ಸಣ್ಣ ದಾರಿನಲ್ಲಿ ಹೋಗ್ತಾ ಇದ್ದೆ. ಏನೋ ಒಂದು ಸಿನಿಮಾಗೆ ಬರಬೇಕು ಅಂತೇಳಿ ನಾನು ಒಂದು ಕಾರಣಾಂತರದಿಂದ ನಾನು ಸಿನಿಮಾಗೆ ಬಂದೆ. ನಿಜವಾದಂಥ ನಾನೇ ಓದಿರುವಂಥ ಸಿನಿಮಾಗೆ ನಾನು ಒಂದು ಪ್ರೊಡ್ಯೂಸರ್ ಅದೇ. ಇವತ್ತು ಅದೇ 7-8 ವರ್ಷದಿಂದ ನಮ್ಮ ತಮ್ಮನಾದ ಅರುಣ್ ಮನವರು ನನಗೆ ಹೇಳ್ತಾನೆ ಇದ್ದರು, ಬನ್ನಿ ಅಣ್ಣ ಒಂದು ಒಳ್ಳೆ ಸಿನಿಮಾ ಕೊಡೋಣ, ಬನ್ನಿ ಅಂತ ಹೇಳ್ತಾನೆ ಇದ್ದರು. ಆದರೆ ನನ್ನ ಬಿಸ್ನೆಸ್ಸಲ್ಲಿ ನಾನು ಆಚೆ ಹೋಗೋದಕ್ಕೂ ಮತ್ತು ನಾನು ಬಂದಾಗಲೂ ಅವರು ಸಿಗ್ತಾನೆ ಇರಲಿಲ್ಲ. ನನ್ನ ಸಿನಿಮಾ ಅಂದರೆ ಹೋದಾಗ ಅವ್ರಿಗೆ ವಿಷಯ ಗೊತ್ತಾಯಿತು. ನನಗೆ ಫೋನ್ ಮಾಡಿ ಯಾವಾಗಲೂ ಹೇಳ್ತಾನೆ ಇರೋ, ಹಣ ಸಿಗ್ಬೇಕಣ್ಣ ನನ್ನ ಮಾತ್ರ ಮಾತಾಡಬೇಕು ಅಂದಾಗ ನನಗೆ ತುಂಬ ಖುಷಿಯಾಯಿತು. ಒಂದು 2 ದಿವಸ ಅವ್ರಿಗೋಸ್ಕರ ನಾನು ಎಲ್ಲೂ ಹೋಗಲಿಲ್ಲ, ಮನೆಯಲ್ಲೇ ಇದ್ದೆ. ಮನೇಲಿದ್ದಾಗ ಬಂದು ವಿಷಯ ತಿಳಿಸಿದ್ರು, ಹಣ ಹಿಂಗೆ ಜಾಸ್ತಿ ಪ್ರೀತಿ ನಾನು ಮಾಡಿದ್ದೀನಿ, ನೀವು ಖಂಡಿತವಾಗಿ ಆಡಿಯೋ ಲಾಂಚಿಗೆ ಖಂಡಿತವಾಗಿ ನೀವು ತಾವು ಬರಲೇಬೇಕು ಅಂದಾಗ ನನಗೆ ತುಂಬ ಖುಷಿಯಾಯಿತು. ಅದೇ 7 ವರ್ಷದ ಹಿಂಭಾಗ ನನಗೆ ಹೇಳಿದ್ರಲ್ಲ ಅಂತೇಳಿ ಮರ್ತೆ. ಆದರೆ ಇವಾಗ ನನಗೆ ತುಂಬ ಖುಷಿ ಆಗ್ತಾಯಿದೆ. ಇಲ್ಲಿನ ಬಂದು ನಮ್ಮ ಮಾಧ್ಯಮದವರು ಮತ್ತು ನಮ್ಮ ಪ್ರೆಸ್ಸವರು, ನಮ್ಮ ಪ್ರೊಡ್ಯೂಸರು, ನಮ್ಮ ಕೊರ್ತೆ ಫ್ರೆಂಡ್ ಅವರು, ತುಂಬ ಸ್ನೇಹಿತರವರು, ಯಾವತ್ತೂ ಅವ್ರನ್ನು ಮುಖಪರಿಚಯ ನೋಡ್ತಾನೆ ಇರ್ತೀನಿ. ಹೆಚ್ಚು ಮಾತಾಡೋಕ್ಕಾಗ್ತಾ ಇರಲಿಲ್ಲ. ನಾನು ಹೆಚ್ಚು ಮಾತಾಡೋಕ್ಕಾಗ್ತಾರಲ್ಲ, ಯಾಕಂತಂದರೆ ನಾನು ಹೆಚ್ಚು ಎಲ್ಲಿನೂ ಸ್ಟೇಜ್ ಮೇಲೆ ಹೋಗಿ ನಾನು ಮಾತಾಡಲಿಲ್ಲ, ಕ್ಯಾಜುವಲ್ ಆಗಿ ನಾನು ಮಾತಾಡ್ತಾ ಇದ್ದೆ. ಇವತ್ತು ಈ ಸಿನಿಮಾಗೆ ಶುಭ ಕೋರ್ತಾ ಇದ್ದೀನಿ. ಯಾವತ್ತೂ ಮಾನವಿಗೆ ನಾನು ಇರ್ತೀನಿ, ಈ ಸಿನಿಮಾಗೆ ಯಾವತ್ತೂ ಶುಭ ಕೋರ್ತಾನೆ ಇರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ದ ರೂಲರ್ಸ್ ಅಂತ ಒಂದು ಸಿನಿಮಾ ಮಾಡ್ತಿದ್ದೀರಿ ತಾವು. ಸೊ ರೂಲ್ ಮಾಡೋ ಹಾಗಾಗಲಿ, ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟು ಅಂತ ನಾವು ವಿಶ್ ಮಾಡ್ತೀವಿ. ಅವ್ರಿಗೆ ಮಾತಾಡಿದ್ದು ಹಿಂಗೆ ನಾನು ಮಾತಾಡೋದನ್ನ ಅನ್ನೋ ಟೆನ್ಷನ್ಗೆ ಅವ್ರು ಹಿಂದೆ ತಿರುಗಿ ಹೋಗ್ತಾ ಇದ್ದಾರೆ. ಬಟ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಜಾಯ್ನಿಂಗ್ ಅಸ್. ಇನ್ನು ಈಗ ಹಾಡು ಹೇಗಿದೆ? ಮೊದಲನೇದಾಗಿ ಜಾಸ್ತಿ ಪ್ರೀತಿ ಟೈಟ್ಲೇ ಹೇಳ್ದಂಗೆ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಮೊದಲನೇ ಸಲ ನನಗೆ ಅರುಣ್ ಮಾನವ್ ಸರ್ ನನಗೆ ಕತೆ ಬಂದು ಹೇಳಿದಾಗ, ಐ ಥಿಂಕ್ 2017-18 ಕೋವಿಡ್ ಮುಂಚೆ ಆಗಿದ್ದಿದ್ದು. ಸೊ ಅವಾಗ ಬಂದು ನನಗೆ ಕತೆ ಹೇಳಿದಾಗ, ಇಲ್ಲ ಸರ್ ಮಾಡೋಣ, ತುಂಬ ಚೆನ್ನಾಗಿದೆ. ಅವ್ರ ನರೇಷನು ತುಂಬ ಚೆನ್ನಾಗಿತ್ತು. ಅದೇ ಥರ ಒಂದು ಪ್ಯೂರ್ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಯಾವ ಥರ ಇರುತ್ತೆ, ನಿಮಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಮಾಡಿ ಇದು ಅಂತ ಕನ್ವಿನ್ಸ್ ಮಾಡಿದ್ರು. ಸೊ ತುಂಬ ಇಷ್ಟ ಆಗಿ ಈ ಸಿನಿಮಾನ ಮಾಡಿದ್ದೀನಿ. ಅದೇ ಥರ ನಮ್ಮ ಶಿವರಾಮ್ ಕೊಡತಿ ಸರ್ ಅವರು ಫಸ್ಟು ಅವರು ಆ್ಯಕ್ಚುಲಿ ಮೂಲತಃ ಅವರು ರಿಯಲ್ ಎಸ್ಟೇಟು ಮತ್ತು ಬಿಲ್ಡಿಂಗ್ಸು, ಸೊ ಈ ಥರ ಇದೆಲ್ಲ ಪ್ರೊಫೆಷನಲ್ ಇರೋದು. ಬಟ್ ಅವರು ಸಿನಿಮಾ 2018 ನಾವು ಸ್ಟಾರ್ಟ್ ಮಾಡಿದಾಗ ಇವಾಗ ಬಿಡುಗಡೆ ಹಂತಕ್ಕೆ ಬಂದೈತೆ. ಬಟ್ ಯಾವತ್ತೂ ಅವರು ಸಿನಿಮಾಗೆ ಏನೂ ಕಮ್ಮಿ ಮಾಡಿಲ್ಲ. ಯಾಕಂದರೆ ಒಬ್ಬೊಬ್ಬರು ಏನಾಗುತ್ತೆ 3 ವರ್ಷ 4 ವರ್ಷ ಆದಮೇಲೆ ತುಂಬ ಒಂಥರ ಬೇಜಾರಾಗ್ಬಿಡುತ್ತೆ, ಅಯ್ಯೋ ಏನಪ್ಪ ಇಷ್ಟು ವರ್ಷ ತೊಗೊತಾ ಇದೆ, ಏನಾಗುತ್ತೆ ಅಂತ. ಬಟ್ ಅವರು ಪ್ರತಿಯೊಂದು ಹಂತದಲ್ಲೂ ಒಂದು ತುಂಬ ಪ್ಯಾಷನೇಟಾಗಿ, ಇಲ್ಲ ಸರ್ ಚೆನ್ನಾಗೇ ಮಾಡೋಣ, ಚೆನ್ನಾಗಿ ರಿಲೀಸ್ ಮಾಡೋಣ, ಸಿನಿಮಾನ ಆಡಿಯೋ ಲಾಂಚು ಚೆನ್ನಾಗಿ ಮಾಡೋಣ, ಪಬ್ಲಿಸಿಟಿ ಏನೇನು ಬೇಕು ಎಲ್ಲ ಥರ ಮಾಡಿಕೊಂಡು ಸಿನಿಮಾಗಳು ಮಾಡೋಣ ಅಂತ. ಸೊ ಅದಕ್ಕೆ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಇವತ್ತು ಒಂದೊಂದ್ಸಲಿ ನೋಡಿದಾಗ ಸಿನಿಮಾಗಳು ನೀವೇ ನೋಡ್ತಾ ಇರೋ ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಪ್ರೇಕ್ಷಕರ ಕೊರತೆ ಅದು ಅಂತ. ಆಮೇಲೆ ಸುಮಾರು ಜನ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸ್ ಎಲ್ಲ ಬಂದು ಯಾರು ಸಿನಿಮಾಗೆ ಬರ್ತಿಲ್ಲ ಅಂತ. ಬಟ್ ಆ ಟೈಮಲ್ಲೂ ನೀವು ಧೈರ್ಯ ಮಾಡಿ, ಇಲ್ಲ ಒಂದು ನಂಬಿಕೆ ಇದೆ ಸಿನಿಮಾ ಮೇಲೆ, ನಿಮಗೆ ಸಿನಿಮಾ ಚೆನ್ನಾಗಿ ಬಂದೈತೆ, ಚೆನ್ನಾಗಿ ಮೂಡ್ ಬಂದೈತೆ, ಚೆನ್ನಾಗಿ ಆ್ಯಕ್ಚುಲಿ ಪಬ್ಲಿಸಿಟಿ ಮಾಡಿ ಚೆನ್ನಾಗಿ ಒಂದು ಒಳ್ಳೆ ಕಂಟೆಂಟ್ ಇದ್ದರೆ ಇವತ್ತು ಸಿನಿಮಾ ನೋಡ್ತಾರಂತ ನೀವು ಹೇಳ್ತಾ ಇದ್ರಿ ನನಗೆ. ಸೊ ಹ್ಯಾಟ್ಸ್ ಆಫ್ ಟು ಯು ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗೂ
ಈ ಸಿನಿಮಾಲಿ ಕೃಷಿತಾ ಪಂಡ ನನ್ನ ಜೋಡಿಯಾಗಿ ನಟಿಸಿದ್ದಾರೆ ಆ್ಯಂಡ್ ನೈಸ್ ಕಾಂಬಿನೇಷನ್. ಆಮೇಲೆ ಲಕ್ಷ್ಮೀದೇವಿ ಅಮ್ಮ ಅವರಿದ್ದಾರೆ, ಸೊ ಇಟ್ ವಾಸ್ ಗುಡ್ ವರ್ಕಿಂಗ್. ಆಮೇಲೆ ಮುರಳಿ ಅವರು, ಶೋಭಾ ಅವರು, ಸೊ ದೇ ಆರ್ ಇನ್ನೊಂದು ಪೇರ್ ಅವರು. ಸೊ ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಎವ್ರಿಬಡಿ. ಆ್ಯಂಡ್ ನಮ್ಮ ಮಲ್ಲಿಕಾರ್ಜುನ್ ಸರು, DOP ಆಗಿ ಸತೀಶ್ ಸರು, ಮಲ್ಲಿಕಾರ್ಜುನ್ ಸರು ತುಂಬ ಸಪೋರ್ಟಿವ್ ಆಗಿದ್ದರು ಥ್ರೂಔಟ್ ದ ಸಿನಿಮಾ. ಮಲ್ಲಿಕಾರ್ಜುನ್ ಸರ್ ಅಂತೂ ತುಂಬ ರೇಗಿಸ್ಕೊಂಡು ನಂಗೆ ಶೂಟಿಂಗ್ ಟೈಮಲ್ಲಿ ತುಂಬ ಇಷ್ಟ ಎಂಜಾಯ್ ಲಾಟ್. ಸೊ ಆ್ಯಂಡ್ ಇವತ್ತಿನ ನಮ್ಮ ಆ್ಯಕ್ಚುಲಿ ಈ ವೇದಿಕೆಗೆ ಇವತ್ತು ಆ್ಯಕ್ಚುಲಿ ನಾವೇನು ಆಡಿಯೋ ಲಾಂಚ್ ಅಂತ ಕರಿತೀವಿ, ಐ ಥಿಂಕ್ ವಿನೀತ್ ಅವರು, ಐ ಥಿಂಕ್ ಈಸ್ ದ ಮೇನ್ ಹೀರೋ ಇವತ್ತು ಈ ಸಿನಿಮಾಗೆ. ಯಾಕಂದರೆ ಸಾಂಗ್ಸ್ ತುಂಬ ಚೆನ್ನಾಗಿ ಮೂಡಿ ಬಂದೈತೆ. ಆ್ಯಂಡ್ ಪ್ರೀವಿಯಸ್ಲಿ ನಾನು ರೆಕಾರ್ಡಿಂಗ್ ಟೈಮಲ್ಲೂ ಕೇಳಿದ್ದೆ, ತುಂಬ ಚೆನ್ನಾಗಿದೆ. ಆಲ್ ದ ವೆರಿ ಬೆಸ್ಟ್ ನಿಮಗೆ. ಆ್ಯಂಡ್ ವಿಜಯ್ ಪ್ರಕಾಶ್ ಸರ್ ಎಲ್ಲ ಸಾಂಗ್ಗಳು ಹಾಡಿದ್ದಾರೆ. ಇಟ್ಸ್ ವೆರಿ ನೈಸ್ ಆ್ಯಂಡ್ ಆಲ್ ದ ಬೆಸ್ಟ್. ಐ ಮೀನ್ ಇಡೀ ಚಿತ್ರತಂಡಕ್ಕೆ. ಐ ಮೀನ್ ನಾವು ಇದೊಂದು ಒಂದು ಪ್ರಯತ್ನ ಅಂತಲೇ ಹೇಳ್ಬೋದು. ಒಂದು ತುಂಬ ವರ್ಷಗಳ ನಂತರ ಸಿನಿಮಾಗಳು ರಿಲೀಸ್ ಮಾಡ್ತಾ ಇದ್ದೀವಿ, ಬಟ್ ಒಂದು ಪ್ರಯತ್ನ. ಆ್ಯಂಡ್ ಮಾಸ್ಟರು ಗೋವಿಂದ್ ಮಾಸ್ಟರು ಮರ್ತುಬಿಟ್ಟೆ, ಸಾರಿ, ಗೋವಿಂದ್ ಮಾಸ್ಟರ್ ಸಾಂಗ್ ಶೂಟ್ ಟೈಮಲ್ಲಿ ನಾವು KGF ಅಲ್ಲೆಲ್ಲ ಶೂಟ್ ಮಾಡಿದ್ದೀವಿ. ಸೊ ಆ ಟೈಮಲ್ಲಿ ತುಂಬ ಸಪೋರ್ಟಿವ್ ಆಗಿದ್ದು. ಆಮೇಲೆ ಮೈಸೂರು ರಮಾನಂದನ್ ಸರು ತುಂಬ ಹಿರಿಯರು, ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ತುಂಬ ಖುಷಿ ಆಯಿತು. ಬಾಯಿನ್ ಜನಾರ್ದನ್ ಸರು. ಸೊ ಯಾರು ಹೆಸರುಗಳು ಮರೆತುಬಿಟ್ಟಿದ್ರೆ ಸಾರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಿನಿಮಾನ ನೋಡಿ ಅತಿ ಶೀಘ್ರದಲ್ಲೇ ಸಿನಿಮಾ ಬಿಡುಗಡೆ ಆಗುತ್ತೆ. ಐ ಥಿಂಕ್ ಮುಂದಿನ ತಿಂಗಳು ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಸಿನಿಮಾ ಲಾಂಚ್ ಮಾಡೋಕ್ಕೆ. ಸೊ ನಂದು ಕೆಲವು ಸಿನಿಮಾಗಳು ರಿಲೀಸ್ ಆಗ್ತಾ ಬರ್ತಾಯಿದೆ, ಆಮೇಲೆ ಇನ್ನು ಕೆಲವು ಸಿನಿಮಾಗಳು ಇದ್ದಾವೆ ರಿಲೀಸ್ಗೆ. ಅದ್ರ ಜೊತೆ ಜಾಸ್ತಿ ಪ್ರೀತಿನ ಸಪೋರ್ಟ್ ಮಾಡಿ ಸಿನಿಮಾ ನೋಡಿ. ಎಲ್ಲೋ ಒಂದು ಕಡೆ ನಾನು ಒಂದು ಒಳ್ಳೆ ಬ್ರೇಕ್ ಸಿಗಬೇಕು ಅಂತ ತುಂಬ ಒದ್ದಾಡ್ತಾ ಇದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ಅದು ಯಾವ ಸಿನಿಮಾಂದ ಬರುತ್ತೆ ಅಂತ ಗೊತ್ತಿಲ್ಲ. ಇವಾಗ ನಮ್ಮ ಪ್ರೊಡ್ಯೂಸರ್ ಕೂತ್ಕೊಂಡು, ಸರ್ ಇಲ್ಲ ಆಗುತ್ತೆ ಸರ್, ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕೈ ಹಿಡಿಯುತ್ತೆ ನಿಮಗೆ, ಡೋಂಟ್ ವರಿ ಅಂತ ಇದ್ರು. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಧರ್ಮ ಅವರೇ. ಜಾಸ್ತಿ ಪ್ರೀತಿ ಸಿನಿಮಾದ ಮೂಲಕ ಜನರ ಕಡೆಯಿಂದ ಜಾಸ್ತಿ ಪ್ರೀತಿ ನಿಮಗೆ ಸಿಗೋ ಹಾಗಾಗಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಮೊದಲನೇದಾಗಿ ಜಾಸ್ತಿ ಪ್ರೀತಿ ಸಿನಿಮಾದ ತಂಡದ ಎಲ್ಲ ಟೆಕ್ನಿಷಿಯನ್ಸು ಮತ್ತು ನಮ್ಮ ಪ್ರೊಡ್ಯೂಸರ್ಸು, ಕೋ-ಆರ್ಟಿಸ್ಟು, ನಿರ್ದೇಶಕರು ಅರುಣ್ ಸರು. ಅವರಿಲ್ಲ ಅಂತಂದರೆ ನಮಗೆ ಬೇಸಿಕಲಿ ಸ್ಟೇಜ್ ಮೇಲೆ ನಾವು ಮೇ ಬಿ ಇರ್ತಾ ಇರಲಿಲ್ಲ. ಅವ್ರ ಸಪೋರ್ಟಿಂದನೇ ನಾವು ಈ ಸ್ಟೇಜ್ ಮೇಲೆ ಇದ್ದೀವಿ. ಎಸ್ಪೆಷಲಿ ಶೋಭಾ ಅವರು, ನಮ್ಮ ಆತ್ಮೀಯರು. ಇವ್ರು ಬಿಟ್ಟು ನಾವು ಯಾವತ್ತೂ ಇವ್ರ ಸಪೋರ್ಟಿಂದ ಮೇ ಬಿ ಬೆಳೆಯೋದು ಚಾನ್ಸೇ ಇಲ್ಲ. ಅದರಲ್ಲೂ ಮೀಡಿಯಾದವರು, ನಮ್ಮ ಮಲ್ಲಿ ಸರು, ಮೇ ಬಿ ಈ ಸಿನಿಮಾ 4 years ಆಯಿತು. ಜಾಸ್ತಿ ಪ್ರೀತಿ ಬಿಹೈಂಡ್ ದೇರ್ ಈಸ್ ಮೆನಿ ಸ್ಟ್ರಗಲ್ಸ್. ಅರುಣ್ ಅವರು ಮೇ ಬಿ ಸ್ಟಾರ್ಟಿಂಗಿಂದ ಇವತ್ತಿನವರೆಗೂ ಜೊತೆಲೇ ಬರ್ತಾ ಇದ್ದೀವಿ. ಪ್ರತಿ ಮೂಮೆಂಟು, ಪ್ರತಿದಿನ ಸಿನಿಮಾಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನ ಜೊತೆಲಿ ಹಂಚ್ಕೊಂಡು ಇಲ್ಲಿವರೆಗೂ ತರಿಸಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ ಶಿವರಾಮ್ ಸರು, ನಾನು ಪ್ರೀತಿಯಿಂದ ಮಾವ ಅಂತ ಕರಿತೀನಿ ಅವ್ರನ್ನ ಆವತ್ತಿಂದನು. ಮತ್ತು ನಮ್ಮ ಕೃಷ್ಣಪ್ಪ ಅವರು, ವೇಣು ಸರು ಮೇ ಬಿ ನಮಗಿಲ್ಲ ಮತ್ತೆ ಓಕೆ. ಇದರಲ್ಲಿ ಈ ಸಿನಿಮಾದಲ್ಲಿ ಒನ್ ಆಫ್ ದ ಪೇರ್ ನಾವು. ನನ್ನ ಕ್ಯಾರೆಕ್ಟ್ರು ರಾಮು ಅಂತ ಬಿಟ್ಟು ಸಿನಿಮಾದಲ್ಲಿ ಒಂದು ತೀರಾ ಅಮಾಯಕನ ಥರ ಇರೋಂಥ ಕ್ಯಾರೆಕ್ಟ್ರು ಕೊಟ್ಟಿದ್ದಾರೆ. ಏನೋ ನಿಮ್ಮ ಆಶೀರ್ವಾದದಿಂದ ಮಾಡಿದ್ದೀನಿ. ಮೇ ಬಿ ನಿಮ್ಗೆ ಇಷ್ಟ ಆಗ್ಬೋದು. ನಿಮ್ಮ ಸಪೋರ್ಟು ತುಂಬ ಬೇಕು ನಮಗೆ.
ಮುಂದೆ ಈ ಥರ ಸಿನಿಮಾಗಳನ್ನ ಮಾಡಬೇಕು ಅಂತ ತುಂಬ ಬಯಸ್ತೀವಿ. ಸೊ ಎಲ್ಲದಕ್ಕೂ ನಿಮ್ಮ ಆಶೀರ್ವಾದ ಬೇಕೇ ಬೇಕು. ನಿಮ್ಮ ಆಶೀರ್ವಾದ ಇರುತ್ತೆ ಅಂತ ಬಯಸ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಶೋಭಾ ಅವ್ರು ಕೊಡ್ತಾ ಇದ್ದೀನಿ. ಆಕ್ಚುಲಿ ಆಲ್ರೆಡಿ ಎಲ್ಲರಿಗೂ ಇವರೇ ನಮಸ್ತೆ ಮಾಡಿಬಿಟ್ಟಿದ್ದಾರೆ. ಇನ್ನೂ ಒಂದ್ಸರಿ ನನ್ನ ಕಡೆಯಿಂದ ನಮ್ಮ ಮೂವಿ ಪ್ರೊಡ್ಯೂಸರ್ ಸರ್ಗೆ, ಶ್ರೀರಾಮ್ ಸರ್ಗೆ ಮತ್ತು ಡೈರೆಕ್ಟರ್ ಅಡ್ಮಣ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ನಾನಿಲ್ಲಿ ಬಂದು ನಿಂತ್ಕೊಂಡಿರೋದಕ್ಕೆ ಸ್ಟೇಜ್ ಮೇಲೆ ಅವರೇ ಕಾರಣ. ಆ್ಯಂಡ್ ಸೆಕೆಂಡ್, ನಮ್ಮ ಟೀಮ್ ಟೆಕ್ನಿಷಿಯನ್ಸ್ ಆಗಲಿ ಅಥವಾ ಒಂದು ಆ್ಯಕ್ಟರ್ ಅಂದರೆ ಆರ್ಟಿಸ್ಟ್ ಆಗಲಿ ಎಲ್ಲರೂ ಸಪೋರ್ಟಿಂಗ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಧರ್ಮಕೀರ್ತಿ ಸರ್ ಅವ್ರದ್ದು ಒಂದು ತಾಳ್ಮೆ ಆ್ಯಂಡ್ ಒಂದು ಸಿಂಪಲ್ಸಿಟಿ which I liked it. And this is my 9th movie which I'm acting in. This is my 5th movie. Now I'm acting in 9th movie. In all the language ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ಲ್ಯಾಂಗ್ವೇಜಲ್ಲೂ ನನಗೆಲ್ಲರ ಸಪೋರ್ಟು ಅವಶ್ಯಕತೆ ಇದೆ. ಆ್ಯಂಡ್ ಈ ಮೂವಿನ ಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ ಸರ್ ಮತ್ತು ಡೈರೆಕ್ಟರ್ ಸೇರಿ ತುಂಬ ಜಾಸ್ತಿ ಪ್ರೀತಿನ ಮಾಡಿದ್ದಾರೆ. ಸೊ ನಾವು ಜಾಸ್ತಿ ಪ್ರೀತಿಯಿಂದ ಅಭಿನಯಿಸಿದ್ವಿ. ನೀವೆಲ್ಲರೂ ಜಾಸ್ತಿ ಪ್ರೀತಿ ನಮ್ಮ ಮೂವಿನ ನೋಡಿ ಸೊ ನಮ್ಮೆಲ್ಲರನ್ನ ಪ್ರೋತ್ಸಾಹಿಸ್ಬೇಕಂತ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿ ಇರುವಂತಹ ಎಲ್ಲ ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ, ಅದ್ಭುತವಾಗಿ ಮೂಡಿ ಬಂದಿದೆ. ಆ್ಯಂಡ್ ಒಳ್ಳೊಳ್ಳೆ ಸಿಂಗರ್ಸಿಂದ ಆ್ಯಂಡ್ ಅಭಿನಯ ಆ್ಯಂಡ್ ಡೈರೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಮೂವಿನೂ ಅಷ್ಟೇ ತುಂಬ ಡಿಫ್ರೆಂಟಾಗಿ ಆ್ಯಂಡ್ ಟೂ ಟೈಪ್ ಆಫ್ ಲವ್ ಸ್ಟೋರೀಸಲ್ಲಿ ಯಾವ ಥರ ಡಿಫ್ರೆನ್ಸ್ ಇದೆ ಅನ್ನೋದನ್ನು ಈ ಮೂವಿಲಿ ತೋರಿಸಿದ್ದಾರೆ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಖಂಡಿತ ಅಂದ್ಕೊಂಡಿದ್ದೀವಿ. ನೋಡಿ ಆ್ಯಂಡ್ ಖುಷಿ ಪಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಶುಭ ಸಂಜೆ. ಮೊದಲನೇದಾಗಿ ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ, ಒಂದು ಉರ್ದು ಶಾಹಿರಿ ಒಂದು 2 ಸಾಲನ್ನ ಹೇಳಿ ನನ್ನ ಮಾತನ್ನು ಮುಂದುವರಿಸ್ತೀನಿ. ನಿನ್ನ ಮೇಲಿನ ಪ್ರೀತಿ ಎಂದಿಗೂ ಪ್ರೀತಿ ಹೆಚ್ಚೇ ಇತ್ತು, ಅಂದು ಅಕ್ಷರಗಳಲ್ಲಿ ವ್ಯಕ್ತಪಡಿಸುತ್ತಿದ್ದೆ, ಇಂದು ಮೌನವಾಗಿ. ಪ್ರೀತಿ ಅದು ಯಾವುದೇ ಆಗಿರಲಿ, ಗೆದ್ದ ಪ್ರೀತಿ, ಸೋತ ಪ್ರೀತಿ, ಪ್ರೀತಿಯ ಭಾವಗಳನ್ನು ಭಾವನೆಗೆ ತರಲಿಕ್ಕೆ ಅಥವಾ ಭಾಷೆಗೆ ತರಲಿಕ್ಕೆ ಎಲ್ಲರೂ ಸೋತವರೇ ಇಲ್ಲಿ, ಎಲ್ಲರೂ ಕವಿಗಳಲ್ಲ. ಸೊ ಪ್ರೀತಿಯ ಅವ್ಯಕ್ತ ಭಾವ ಈ ಜಾಸ್ತಿ ಪ್ರೀತಿ. ಸೊ ಎಲ್ಲರೂ ಪ್ರೀತಿನ ಹೇಳ್ಕೊಳ್ಳಿಕ್ಕೆ ಕಂಪ್ಲೀಟ್ಲಿ ಫೀಲ್ ಏನಾಗ್ತಾ ಇದೆ ಒಳಗಡೆ, ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಖಂಡಿತ ಆಗಿರೋದಿಲ್ಲ. ಸೋತಿರ್ತೀವಿ ಎಲ್ಲರೂ. ಸೊ ಅಲ್ಲಿ ಏನನ್ನು ಸೋತಿದ್ದೀವಿ ಅದನ್ನು ನೀವು ಇಲ್ಲಿ ನೋಡಬಹುದು. ಒಮ್ಮೆಲೆ ಪ್ರೀತಿ ಸೋತೋಯ್ತು ಅಂದ್ಕೊಂಡ್ಬಿಡ್ತೀವಿ. ಸೊ ಸೋತಿರಲ್ಲ, ಮತ್ತೆ ಎಲ್ಲೋ ಬಂದು ಗೆಲ್ಲುತ್ತೆ. ಗೆದ್ದೇ ಬಿಟ್ವಿ ಅಂದ್ಕೊಂತೀವಿ, ಮತ್ತೆ ಸೋತೋಗಿರುತ್ತೆ. ಗೊತ್ತಿಲ್ಲ ಅದರ ಆಟಗಳು. ಪ್ರತಿ ಸಿನಿಮಾ ಅಂತಂದಾಗೂ ಕೂಡ ಕಾಮನ್ ಆಗಿ ನಾವು ನೋಡೋಂಥದ್ದು ಒಂದು ಲವ್ ಸ್ಟೋರಿ ಇದ್ದೇ ಇರುತ್ತೆ ಸಿನಿಮಾದಲ್ಲಿ. ಅದೇ ಲವ್ ಸ್ಟೋರಿಯನ್ನ ಹೊಸದಾಗಿ ನೀವು ನೋಡಬಹುದು, ಹೊಸ ಒಂದು ಅನುಭವ ಈ ಒಂದು ಜಾಸ್ತಿ ಪ್ರೀತಿಯ ಅಂದರೆ ಜಾಸ್ತಿ ಪ್ರೀತಿಯಿಂದ. ಸೊ ಹಾಗಾಗಿ ಯಾಕೆ ಜಾಸ್ತಿ ಪ್ರೀತಿ, ಕಡಿಮೆ ಪ್ರೀತಿ ಇಲ್ವಾ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲವರು ನನ್ನ ಹತ್ರ ರೇಗಿಸಿದುಂಟು. ಕಡಿಮೆ ಪ್ರೀತಿ ಇಲ್ವಾ, ಯಾಕೆ ಜಾಸ್ತಿ ಪ್ರೀತಿ ಅಂತ. ಸರಿ, ಜಾಸ್ತಿ ಪ್ರೀತಿ ಅನ್ನೋದು ಏನಿದೆ, ಇಂಗ್ಲೀಷಲ್ಲಿ ಒಂದು ಯಾವುದಾದ್ರು ಒಂದು ಲೆಟರ್ ಬರೀಬೇಕಾದ್ರೆ, ಯಾರಿಗಾದ್ರೂ ಆತ್ಮೀಯವಾಗಿ ಏನಾದರೂ ಹೇಳಬೇಕಾದ್ರೆ, ಒಂದು ಮೆಸೇಜ್ ಮಾಡಬೇಕಾದ್ರೆ ಕೊನೆಯಲ್ಲಿ ಒಂದು ವರ್ಡ್ ಬರೀತೀರಿ, ವಿತ್ ಲಾಟ್ಸ್ ಆಫ್ ಲವ್ ಅಂತ. ಅದಕ್ಕೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ, ಕ್ವೈಟ್ ಕಾಮನ್ ಅಂತಾರೆ. ಕನ್ನಡದಲ್ಲಿ ಅದನ್ನೇ ಜಾಸ್ತಿ ಪ್ರೀತಿ ಅಂತಂದರೆ ಅದಕ್ಕೆ ಜಾಸ್ತಿ ಪ್ರೀತಿ, ಕಡಿಮೆ ಪ್ರೀತಿ ಇಲ್ವೋ, ಅಷ್ಟೊಂದು ಜಾಸ್ತಿನೋ. ಸೊ ಅಷ್ಟೊಂದು ಜಾಸ್ತಿ ಹೇಗಾಗತ್ತೆ ಅಂತ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ. ಬೇಸಿಕ್ಲಿ ಸಿನಿಮಾ ಕತೆ ಹುಟ್ಕೊಂಡಿದ್ದು ನಮ್ಮ ಅನುಪಮ್ ಅವರು ಹೇಳ್ತಿದ್ರಾಗಲೇ, ಖಂಡಿತ ಹೌದು. ಕೆಲವು ವರ್ಷಗಳಿಂದ ಒಂದು ಫೇಸ್ಬುಕ್ಕಲ್ಲಿ ನಾನು ಹಾಗೆ ಸ್ಕ್ರೋಲ್ ಮಾಡ್ತಾ ನೋಡ್ತಿರ್ಬೇಕಾದ್ರೆ ಒಂದು ಲೇಡಿ ಫೋಟೋ ನೋಡಿದೆ. ಅದು ಯಾವ ಕಡೆ ಅರ್ಥ ಆದ್ರೂ ಫೋಟೋ ನೋಡಿದೆ ಅಂತ ಕರಳು ಚುರ್ರಂತು ನನಗೆ. ಸೊ ಆ ಕರಳು ಚುರ್ರಂದಿದ್ದು ಇವತ್ತು ಜಾಸ್ತಿ ಪ್ರೀತಿಯಾಗಿದೆ. ಸೊ ಅದ್ಭುತವಾದ ಸಿನಿಮಾ, ವಿಶೇಷವಾದ ಅಂದರೆ ಇದುವರೆಗೂ ನೀವು ನೋಡದೇ ಇರ್ತಕ್ಕಂಥ ಒಂದು ಲವ್ ಸ್ಟೋರಿ ನೋಡಬಹುದು ಈ ಸಿನಿಮಾದ ಮುಖಾಂತರ ಅಂತ ಭರವಸೆ ಕೊಡಬಲ್ಲೆ. ಮೇಲಾಗಿ ಒಂದು ಸಿನಿಮಾ ಗೆದ್ದು ಹೊರಗಡೆ ಬರಬೇಕು ಅನ್ನೋದಾದ್ರೆ ಮೊದಲನೇದಾಗಿ ಮಾಧ್ಯಮ ಕಾರಣ ಆಗುತ್ತೆ ಸರ್. ಒಂದು ಚಿಕ್ಕ ಹೆಮ್ಮರವಾಗಿ ಬೆಳಿಬಹುದಾದಂಥ ಒಂದು ಚಿಕ್ಕ ಬೀಜ ಒಳ್ಳೆ ಪರಿಸರ ಸಿಕ್ಕರೆ ಮಾತ್ರ ಅದು ಮರ ಆಗತ್ತೆ, ಇಲ್ಲಾಂದ್ರೆ ಮರ ಆಗೋದಿಲ್ಲ. ಸೊ ಹಾಗೇನೆ ಒಂದು ಒಳ್ಳೆ ಮರವಾಗಬಲ್ಲ ಸಿನಿಮಾ ನನ್ನ ಜಾಸ್ತಿ ಪ್ರೀತಿ, ಇದು ಬೀಜ. ಸೊ ಎಲ್ಲ ಸಾರ್ವಜನಿಕರು
ಮೀಡಿಯಾದ ಮುಖಾಂತರ ಸಪೋರ್ಟ್ ಸಿಕ್ಕಿದೆ ಅನ್ನೋದಾದ್ರೆ ಐ ಆಮ್ ಶ್ಯೂರ್ ಜಾಸ್ತಿ ಪ್ರೀತಿ ಒಂದು ಎಮ್ಮರವಾಗಿ ಬೆಳೀತದೆ. ಆ ಒಂದು ಆಶೀರ್ವಾದ ನಿಮ್ಮಿಂದ ಸಿಗಬೇಕು ನನಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಖಂಡಿತ ಹೌದು ಸರ್. ಇಲ್ಲ ಸರ್, ನಾನು ಹೇಳಿದ್ನಲ್ಲ, ಫೇಸ್ಬುಕ್ ಪೋಸ್ಟ್ ಒಂದನ್ನು ನೋಡಿದೆ. ಆ ಪೋಸ್ಟ್ ನೋಡಿ ಕಳ್ಳಿ ಚುರ್ರ ಅಂತಲ್ಲ, ಇದು ಅಲ್ಲಿಂದ ಸೆಂಟರ್ ಆಫ್ ದ ಕತೆ ಅದೇನೆ. ಆ ಪೋಸ್ಟ್ ಅಷ್ಟೇ ಕಂಪ್ಲೀಟ್ಲಿ ಕಾಲ್ಪನಿಕ ಕತೆ. ಈ ಕಥೆಯಲ್ಲಿ ಯಾವುದೇ ವ್ಯಕ್ತಿಗಾಗಲಿ ಅಥವಾ ಯಾವುದೇ ಕಾದಂಬರಿಗಾಗಲಿ ಅಥವಾ ಯಾವುದೇ ಆಲ್ರೆಡಿ ಬಂದಿರತಕ್ಕಂಥ ಕತೆಗಾಗಲಿ ಸಂಬಂಧ ಇಲ್ಲ. ಟೋಟಲಿ ಫ್ರೆಶ್ ಫೀಲ್ ಆಗ್ಬೋದು ನೀವು. ಯಾವುದೇ ಒಂದು ಸಿನಿಮಾದ ಈ ಸೀನ್ ನಾವು ಈ ಸಿನಿಮಾದಲ್ಲಿ ನೋಡಿದ್ದೀವಿ ಅಂತ ನಿಮ್ಗೆ ಎಲ್ಲೂ ಅನ್ಸೋದಿಲ್ಲ. ಟೋಟಲಿ ಡಿಫರೆಂಟ್ ಇರುತ್ತೆ. ಸೊ ಸಿನಿಮಾದ ಮೊದಲ ಸೀನಿಂದ ಕ್ಲೈಮ್ಯಾಕ್ಸ್ವರೆಗೂ ಜಡ್ಜ್ಮೆಂಟ್ ಮಾಡ್ಬೋದು ಕೆಲವರು, ಅದನ್ನು ಪ್ರಿಡಿಕ್ಟ್ ಮಾಡ್ತಾರೆ ಸಿನಿಮಾ ನೆಕ್ಸ್ಟ್ ಹಿಂಗ್ ಆಗ್ಬೋದು ಅಂತ. ಸೊ ಆಕ್ಚುಲಿ ನಾನು ತುಂಬಾ ಬುದ್ಧಿವಂತ ಅಂತ ಹೇಳ್ತಿಲ್ಲ. ಸೊ ಆ ಒಂದು ವಿಚಾರದಲ್ಲಿ ನಾನು ಸ್ವಲ್ಪ ಏನ್ ಹೇಳ್ತಾರೆ ಅದನ್ನ ಜಾಗರೂಕವಾಗಿ ಹೆಜ್ಜೆ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಆಕ್ಚುಲಿ ನಾನು ಕತೆ ಬರೀಲಿಕ್ಕೆ ಶುರು ಮಾಡಿದ್ದನ್ನ 2017, 18 ಶುರು ಮಾಡಿದ್ವಿ. ಹಿಂದೆ ಕೋವಿಡ್ ಬಂತು, ಅದು 2 ವರ್ಷ ಸುಮ್ಮನೆ ಇದ್ಬಿಟ್ವಿ. ತದನಂತರ ಈಗ ಅದನ್ನ ಮುಗಿದ ಮೇಲೆ ಕಂಪ್ಲೀಟ್ ಮಾಡಿದ್ವಿ ಸರ್. ಆದಷ್ಟು ಬೇಗ, ಮೋಸ್ಟ್ ಪ್ರಾಬಬ್ಲಿ 1 ರಿಂದ 1.5 ತಿಂಗಳು ಒಳಗಡೆ ಆಗುತ್ತೆ. ಡೇಟ್ ಇನ್ನೂ ಅನ್ಕೊಂಡಿಲ್ಲ, ಆದಷ್ಟು ಬೇಗನೆ ರಿಲೀಸ್ ಮಾಡ್ತಾ ಇದೀವಿ ಸರ್. ಸರ್ ಹೀರೋಯಿನ್ ಅವರು ಔಟ್ ಆಫ್ ಸ್ಟೇಷನ್ ಇದ್ದೀನಿ, ಬರೋಕ್ಕಾಗ್ತಿಲ್ಲ ಸರ್. ಸಡನ್ ಫಿಕ್ಸ್ ಆಗಿದೆ. ಆಕ್ಚುಲಿ ಅದು ಹೇಳಿಲ್ಲ ಅವ್ರಿಗೆ. ಪ್ರೀವಿಯಸ್ ಒಂದು ಅಟ್ಲೀಸ್ಟ್ ಒಂದು 15 ಡೇಸ್ ಆದರೂ ಇದ್ದು ಹೇಳಿದಿದ್ರೆ ಬರ್ತಿದ್ರೇನೋ ಗೊತ್ತಿಲ್ಲ. ನಾನು 3 ಡೇಸ್ ಬ್ಯಾಕ್ ಕಾಲ್ ಮಾಡಿದೆ. ಸೊ ಜಸ್ಟ್ 3 ಡೇಸ್ ಬ್ಯಾಕ್ ಕಾಲ್ ಮಾಡಿದೆ ಬನ್ನಿ ಅಂತ. ಇಲ್ಲ ಸರ್ ಔಟ್ ಸ್ಟೇಷನ್ ಇದ್ದೀನಿ, ಬರೋಕ್ಕಾಗ್ತಿಲ್ಲ, ಸಾರಿ ಸರ್. 1 ವೀಕ್ ನಂತರ ಆಗಿದ್ರೆ ಬರ್ತಿದ್ದೆ, ಈಗ ಹೊರಟ್ರು ನಾನು ಅಲ್ಲಿ ರೀಚ್ ಆಗ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು. ಆ ಕಾರಣಕ್ಕೆ ಅವ್ರು ಬಂದಿಲ್ಲ ಇವತ್ತು. ಸರ್ ಬೆಂಗಳೂರು ಸುತ್ತಮುತ್ತ ಮಾಡಿದೀವಿ ಅಷ್ಟೇ, ಹೊರಗಡೆ ಎಲ್ಲೂ ಹೋಗ್ಲಿಲ್ಲ. ಸೊ ಈಗ ಒಂದು ಸಾಂಗ್ ನೋಡಿದ್ರಿ ನೀವು. ಆಕ್ಚುಲಿ ಆ ಥರದ್ದೊಂದು ಲೊಕೇಶನ್ ಬೇಕು ಅಂದ್ರೆ ಬಹಳ ದೂರನೇ ಹುಡ್ಕೊಂಡು ಹೋಗ್ತಾರೆ. ನಾನು ಬೆಂಗಳೂರು ಪಕ್ಕನೇ ಮಾಡ್ಕೊಂಡಿದ್ದೀನಿ ಸರ್. ಕೋಲಾರ ಡಿಸ್ಟಿಕ್ ಬಂಗಾರಪೇಟೆ ತೀರಾ ಹತ್ರದಲ್ಲಿ ಈ ಥರದ್ದು ಒಂದು ಲೊಕೇಶನ್ ಇದೆ ಅಂತ ಇದೆ ಸರ್. ನಮ್ಮಲ್ಲೇ ಬಹಳಷ್ಟು ಲೊಕೇಶನ್ ಇದೆ. ನಾವು ಸುಮ್ಮನೆ ದೂರ ಹುಡ್ಕೊಂಡು ಹೋಗಿ ಏನೋ ಮಾಡ್ತಿದ್ದೀವಿ. ಸಾಂಗ್ ಚೆನ್ನಾಗಿತ್ತಲ್ವಾ, ಲೊಕೇಶನ್ ಚೆನ್ನಾಗಿದೆ ಅಂತ ನಮ್ಗೆ ಅನ್ನಿಸ್ತು. ಹೌದು, ರೆಸಾರ್ಟ್ ಅಲ್ಲ, ಗಾಲ್ಫ್, ಬಂಗಾರಪೇಟೆ ಸರ್. 5 ಸಾಂಗ್ ಇದೆ. 5ರಲ್ಲಿ 1 ಸಾಂಗನ್ನು ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಬರ್ತಿದ್ದಾರೆ. ಇನ್ನು ಉಳಿದಂತೆ 4 ಸಾಂಗನ್ನು ನಾನೇ ಬರ್ತಿದ್ದೀನಿ ಸರ್. ಈಗ ಏನು ಪ್ಲೇ ಆಯಿತು ಸಾಂಗು, ಆ ಸಾಂಗನ್ನು ಕೂಡ ನಾನೇ ಬರ್ತಿರೋದು. ಅದ್ರ 1 ಸಾಂಗ್ ಮಾತ್ರ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಬರ್ತಿದ್ದಾರೆ. ಸೊ ಎಲ್ಲ ಸಾಂಗ್ಗಳು ಅದ್ಭುತವಾಗಿದೆ ಸರ್. ಇದನ್ನ ನಾನು ಚಾಲೆಂಜ್ ಮಾಡೇ ಹೇಳ್ದಲ್ಲೇ ಎಲ್ಲ ಸಾಂಗನ್ನು ಕೂಡ ನೀವು ಕೇಳಿ ಎಂಜಾಯ್ ಮಾಡ್ತೀರಿ. ಪ್ರತಿಯೊಬ್ಬರು, ನೀವೇ ಅಂತಲ್ಲ, ಯಾರಾದರೂ ಕೇಳಿ ಸಾಂಗ್ ಕೇಳಿದವರು ಎಂಜಾಯ್ ಮಾಡ್ತೀರಿ ಖಂಡಿತ. ಸೊ ಸ್ಟೋರಿ ಕೂಡ ಹಾಗೆ ಇದೆ, ನಿಮಗೆ ಫ್ರೆಶ್ ಫೀಲ್ ಅನ್ಸುತ್ತೆ ಸರ್, ಹೊಸತನ. ನಮ್ಮ ಆಡಿಯನ್ಸ್ ಇವತ್ತು ಬಯಸೋದು ಅದೇ ಅಲ್ವಾ, ಯಾವುದೋ ಒಂದು ಸಿನಿಮಾ ಬರ್ತಿದೆ ಅಂತ ಅನ್ನೋದಾದ್ರೆ ಒಂದ್ಸರಿ ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದು ಅಂದ್ರೆ ಜಡ್ಜ್ಮೆಂಟ್ ಹಣೆ ಬರಹ ಅಲ್ಲೇ ಬರ್ದು ಬಿಡ್ತಾರೆ ಸರ್. ಫಸ್ಟ್ ಡೇ ಫಸ್ಟ್ ಶೋ, ನಾವು ಎಷ್ಟೇ ಪಬ್ಲಿಸಿಟಿ ಮಾಡಿದ್ರು ಕೂಡ ಫಸ್ಟ್ ಡೇ ಫಸ್ಟ್ ಶೋ ಅವ್ರಿಗೂ ಅಷ್ಟೇ ಪಬ್ಲಿಸಿಟಿ ಗೊತ್ತಿದೆ. ಸೊ ಹಾಗಾಗಿ ಒಳ್ಳೆ ಒಂದು ರಿವ್ಯೂಸ್ ಬರ್ತದೆ, ಅಂದ್ರೆ ಟಾಕ್ ಬರುತ್ತೆ ಅಂತ ನಂಬಿಕೆ ಅಂತೂ ಇದೆ. ಫ್ರೆಶ್ ಫೀಲ್ ಅನ್ಸುತ್ತೆ ಸರ್, ಎಲ್ರಿಗೂ ಹೊಸತನ ಇದೆ ಸಿನಿಮಾದಲ್ಲಿ ಸರ್. ಆದಷ್ಟು ಬೇಗ ಆಗುತ್ತೆ ಸರ್, 1 ರಿಂದ 1.5 ತಿಂಗಳು ಒಳಗಡೆ ಪ್ಲಾನ್ ಮಾಡ್ತೀವಿ. ಇನ್ನು ಡೇಟ್ ಅನ್ಕೊಂಡಿಲ್ಲ. ನಮ್ಮ ಪ್ರೊಡ್ಯೂಸರ್ ಸರ್ ಇದ್ದಾರೆ, ನಮ್ಮ ಕೋ ಪ್ರೊಡ್ಯೂಸರ್ ಸರ್ ಇದ್ದಾರೆ, ಅವ್ರ ಜೊತೆ ಡಿಸ್ಕಸ್ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿ ಖಂಡಿತ ತಮ್ಮನ್ನೆಲ್ಲ ಇನ್ವೈಟ್ ಮಾಡಿ ಡೇಟನ್ನು ತಿಳಿಸ್ತೇವೆ ಸರ್. ಸರ್ ಈಗ ತಾನೇ ಹೇಳಿದೆ, ಅವರು ಹೊರಗಡೆ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ಸಿನಿಮಾ. ನನಗೆ ಚಿಕ್ಕ ವಯಸ್ಸಲ್ಲಿ ಸಿನಿಮಾ ನೋಡೋದು ತುಂಬ ಹುಚ್ಚು. ನನಗೆ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇದ್ದೆ. ಅಲ್ಲಿಂದ ಇಲ್ಲಿ ಮೆಜೆಸ್ಟಿಕ್ ಬಂದು ಅಲ್ಲಿಂದ ನಮ್ಗೆ ಇಲ್ಲಿ 18 ಕಿಲೋಮೀಟ್ರ್ ಆಗುತ್ತೆ. ಫಸ್ಟ್ ಡೇ ಫಸ್ಟ್ ಶೋ ಬಂದು ನೋಡಿಕೊಂಡು ಹೋಗ್ತದೆ. ಇದೇ ಕೆಲಸ ಅಲ್ಲಿ ಫಸ್ಟ್ ನೋಡ್ಕೊಂಡು ಹೋಗ್ತದೆ. ಹಿಂಗೆ ನಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಂದು. ಇದಕ್ಕೆ ನಮಗೆ ಅದೇ ಈ ಮೂವಿಗಳೆಲ್ಲ ನೋಡ್ತಾ ನಾನು ಏನಾದರೂ ಒಂದು ಮಾಡಬೇಕು ಅನ್ನೋದೊಂದು ಮನಸ್ಸಿಗೆ ಬಂತು. ಅದೇ ಟೈಮಲ್ಲಿ ನಮ್ಮ ಅರುಣ್ ಮನು ಅವರು ನಮ್ಗೆ ಸಿಕ್ಕಿದ್ರು. ಈ ಥರ ನನ್ನ ಹತ್ರ ಒಂದು ಕತೆ ಇದೆ, ನೀವು ಮಾಡ್ತೀರಾ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಕತೆ ಹೇಳಪ್ಪ, ಕತೆ ಕೇಳೋಣ. ಕತೆ 2 ಸರಿ ಕೇಳಿದೆ, ಚೆನ್ನಾಗಿ ಅನ್ನಿಸ್ತು. ಆಮೇಲೆ ಸರಿ ಅಂದ್ಬಿಟ್ಟು ಮಾಡೋದಕ್ಕೆ ಸರಿ ರೆಡಿ ಮಾಡಿದ್ವಿ. ಆಮೇಲೆ ಅದೇ ಟೈಮಲ್ಲಿ ನಮಗೆ ಕೋವಿಡಿಂದ ನಮಗೆ ಸ್ವಲ್ಪ ಲೇಟ್ ಆಯಿತು. ಇಲ್ಲದ ಇಷ್ಟೋ ಸಿನಿಮಾ ಯಾವುದು ರಿಲೀಸ್ ಆಗಬೇಕಾಗಿತ್ತು, ಕೋವಿಡಿಂದ ಲೇಟ್ ಆಯಿತು. ಆಮೇಲೆ ನಮಗೆ ಸ್ಟಾರ್ಟಿಂಗ್ ಇದು ಶೂಟಿಂಗ್ ಟೈಮಲ್ಲಿ ನಮ್ಮ ಎಲ್ಲ ಕಲಾವಿದರು, ನಮ್ಮ ಕೀರ್ತಿರಾಜು, ಮುರಳಿಯವರು, ಕೃಷಿ ತಪಾಂಡವರು, ಮತ್ತು ಬ್ಯಾಂಕ್ ಜನಾರ್ದನ್ ಅವರು, ಮತ್ತು ರಮಾನಂದ್ ಅವರು ಎಲ್ಲರೂ
ಚೆನ್ನಾಗಿ ನಮ್ಗೆ ಹೊಂದ್ಕೊಂಡು ಕೆಲಸ ಮಾಡಿದ್ರು. ಯಾರು ಏನು ಇವತ್ತಿಗೇನು ತೊಂದರೆ ಇಲ್ಲ, ತೊಂದರೆ ಆಗಿಲ್ಲ ನಮಗೆ. ಚೆನ್ನಾಗಿ ಬಂದಿದೆ, ಹಾಡುಗಳೆಲ್ಲ ಚೆನ್ನಾಗಿ ಬಂದಿದೆ. ಎಲ್ಲ ದೊಡ್ಡವ್ರ ಕೈಯಲ್ಲ ದೊಡ್ಡವರೆಲ್ಲ ಆಡಿದ್ದಾರೆ, ಚೆನ್ನಾಗಿದೆ. ನೋಡಿ ನಮಗೆ ಇದರಿಂದ ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ಬೇಕಂದ್ಬಿಟ್ಟು ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ನಾನು ಇದರಲ್ಲಿ ಒಂದು 2 ರೋಲ್ ಆಕ್ಟ್ ಮಾಡಿದ್ದೀನಿ. ಡಿಟೆಕ್ಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಏನೇ ಆಸೆ ಈಡೇರ್ತು. ಯಾಕಂದರೆ ಕನಸಲ್ಲಿ 2-3 ಸರಿ ನಾನು ಪೊಲೀಸ್ ಆಗಬೇಕು ಅಂದ್ಕೊಂಡು ಕನಸಲ್ಲಿ ಬಂದಿತ್ತು ನನಗೆ. ಅದೇ ಥರ ಇದೆಲ್ಲ ಆಯಿತು, ಕನಸು ಕ್ಲಿಯರ್ ಆಯಿತು. ಒಂದು ಸಲ 2 ಮಾತು ಮುಗಿಸ್ತೀನಿ. ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ ಅದೊಂದು ಲವ್ ಸ್ಟೋರಿ ಇತ್ತು. ಸೊ ಆಲ್ ದ ಶೇಡ್ಸ್ ಆಫ್ ಲವ್ ಏನೇನು ಬೇಕಿತ್ತು ಅದೆಲ್ಲ ಅದಕ್ಕೆ ಸಂಬಂಧಪಟ್ಟಂದು ಸಾಂಗ್ಸ್ ಎಲ್ಲ ಮಾಡಿದ್ದೀನಿ. 5 ಸಾಂಗ್ಸ್ ಇದೆ. ಅನುರಾಧ ಭಟ್ ಅವರು, ವಿಜಯ್ ಪ್ರಕಾಶ್ ಅವರು, ಬದ್ರಿ ಪ್ರಸಾದ್ ಅವರು, ಮತ್ತು ಸುಪ್ರಿಯಾ ರಾಮ್ ಅವರು ಆಡಿದ್ದಾರೆ. ಮತ್ತು 2 ಹೊಸ ಸಿಂಗರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅವ್ರ ಹೆಸರು ಮಲ್ಲಿಕಾರ್ಜುನ್ ಅಂತ ಮತ್ತು ಪ್ರಿಯಾ ಮಾಲಿ ಅಂತ. ಪ್ರಿಯಾ ಮಾಲಿ ಅವರು ಆ್ಯಕ್ಚುಲಿ ನಮ್ಮ ಸಾಂಗ್ ಹಾಡಿದ ಮೇಲೆ ಅವ್ರಿಗೆ ಈ ಜವಾನ್ ಸಿನಿಮಾದಲ್ಲಿ ತಮಿಳ್ ವರ್ಷನ್ ಅವ್ರಿಗೆ ಹಾಡೋಕ್ಕೆ ಒಂದು ಅಪರ್ಚುನಿಟಿ ಸಿಕ್ತು ವಿತ್ ಅನಿರುದ್ಧ್. ಬಟ್ ದಟ್ ವಾಸ್ ಅವರ್ ಡಿಸ್ಕವರಿ, ಸೊ ವಿ ಆರ್ ಪ್ರೌಡ್ ಆಫ್ ಇಟ್. ಸೊ ದ್ಯಾಟ್ಸ್ ಇಟ್. ಸಾಂಗ್ಸ್ ಬರೆದಿರೋದು ಅರುಣ್ ಮಾನವ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರೆದ. ಈಸ್ ಬೇಸಿಕಲಿ ರೈಟರ್. ಅವರು ನನಗೆ ಫಸ್ಟ್ ಮೀಟ್ ಆದಾಗ ಜಸ್ಟ್ ಆಸ್ ಡೈರೆಕ್ಟರ್ ಅಂತ ಬಂದು ಕತೆ, ಈಗ ಎಷ್ಟು ಜನ ಡೈರೆಕ್ಟರ್ಸ್ ಬಂದು ಕತೆ ಹೇಳ್ಬೇಕಾದ್ರೆ ಶಾರ್ಟ್ಸ್ ಹೇಳ್ಬಿಡ್ತಾರೆ ಅವರು. ಬಟ್ ಇವ್ರು ಗೊತ್ತಾಗುತ್ತೆ ಇವ್ರು ರೈಟರ್ ಅಂತ, ಬಿಕಾಸ್ ಈ ಕೇಮ್ ಅಂಡ್ ಟೋಲ್ಡ್ ಮಿ ಅ ಸ್ಟೋರಿ. ಆ್ಯಕ್ಚುಲ್ ಸ್ಟೋರಿ ಹೇಳಿದ್ರು ಅವರು, ಲೈಕ್ ಅ ಸ್ಟೋರಿ ಟೆಲ್ಲರ್, ವಿಚ್ ಈಸ್ ಅ ವೆರಿ ಗುಡ್ ಥಿಂಗ್. ಯಾಕಂದರೆ ಒಂದು ಸಿನಿಮಾಗೆ ನಮ್ಗೆ ಬೇಕಾಗಿರೋದು ರೈಟರ್ಸ್. ಈಗ ಲಾಟ್ ಆಫ್ ಫಿಲ್ಮ್ಸ್ ಆಗ ಈಗ ಯಾಕೆ ಬೈ ದೇ ಫಾಲಿಂಗ್ ಫ್ಲಾಟ್ ಇಸ್ ರೈಟಿಂಗ್ ಕಮ್ಮಿ ಇದೆ. ವಿಜುವಲ್ಸ್ ಇದೆ, ಸಿನಿಮಾಟೋಗ್ರಫಿ ಇದೆ, ಮ್ಯೂಸಿಕ್ ಇದೆ, ಎಲ್ಲ ಇದೆ. ರೈಟಿಂಗ್ ಕೊರತೆ ಬೀಳ್ತದೆ. ಐ ಥಿಂಕ್ ಅರುಣ್ ಮಾನವ್ ಇಸ್ ಅ ವೆರಿ ಗುಡ್ ಫೈಂಡ್. ಯಾಕಂದರೆ ಅವರು ಪ್ರಾಪರ್ ರೈಟರು. ಸೊ ಈಗ ನಾವು ಏನು ಬೇರೆ ಭಾಷೆಗಳೆಲ್ಲ ನೋಡ್ತಾ ಇದ್ದೀವಿ, ಮಲಯಾಳಂ ಫಿಲ್ಮ್ ಫಾರ್ ಎಕ್ಸಾಂಪಲ್ ನಾವು ನೋಡ್ತಾ ಇದ್ದೀವಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಒಳ್ಳೆ ಸಿನಿಮಾ ಮಾಡ್ತಾ ಇದ್ದಾರೆ. ಬಿಕಾಸ್ ದೇ ಹ್ಯಾವ್ ಅ ಲಾಂಗ್ ಹಿಸ್ಟ್ರಿ ಆಫ್ ಸಪೋರ್ಟಿಂಗ್ ರೈಟರ್ಸ್, ರೆಸ್ಪೆಕ್ಟಿಂಗ್ ರೈಟರ್ಸ್. ನನಗೆ ಅನಿಸ್ತಾ ಇದೆ ಈ ಸಿನಿಮಾ ಮೂಲಕ ಇವರು ಒಂದು ರೈಟರ್ ಆಗಿ ಬೇಸಿಕಲಿ ನಿಮಗೆ ಕಾಣಿಸ್ಕೊಳ್ತಾರೆ. ಐ ಥಿಂಕ್ ಇಸ್ ಅ ಗುಡ್ ರೈಟರ್. ಮತ್ತು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಇಟ್ಸ್ ರಿಯಲಿ ಗುಡ್. ಸೊ ನಿಮ್ಮೆಲ್ಲ ಸಪೋರ್ಟ್ ಇರಲಿ. ಆ್ಯಂಡ್ ಹಾಡುಗಳು ಕೇಳಿ ಹೇಳಿ ಹೇಗಿದೆ ಅಂತ. ಥ್ಯಾಂಕ್ ಯು ಸೊ ಮಚ್.